ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಎಸ್ ಅಶೋಕ್ ಕುಮಾರ್. ಹಾಗೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ಚಳಿ ಇರೋ ಕಾರಣ ಸ್ವಲ್ಪ ಪ್ಯಾಕಪ್ ಆಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ಫಸ್ಟ್ ನನ್ನ ಇಂಟೆನ್ಷನ್ ಬಂದು ಯೂಟ್ಯೂಬ್ ಚಾನಲ್ ನನಗೋಸ್ಕರ ಅಲ್ಲ. ಒಂದು ಅಂದರೆ ನಮಗೋಸ್ಕರನೇ, ನಾವು ಅಷ್ಟು ನಿಸ್ವಾರ್ಥವಾಗಿ ಯಾರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲ್ಲ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನಿಂದ ಅಟ್ಲೀಸ್ಟ್ ಒಬ್ಬರಾದರೂ ಇನ್ಸ್ಪೈರ್ ಆಗಬೇಕು, ಅಷ್ಟೇ ನನ್ನ ಇಂಟೆನ್ಷನ್. ಯಾಕೆ ಅಂದರೆ ನನ್ನ ಸ್ವಾರ್ಥ ಅದರಲ್ಲಿದೆ. ಏನು ನನ್ನ ಸ್ವಾರ್ಥ ಅದರಲ್ಲಿ ಅಂತಂದರೆ, ಅಟ್ಲೀಸ್ಟ್ ಯಾರಾದರೂ ಒಬ್ರು ಇನ್ಸ್ಪೈರ್ ಆದರೆ ನಾನಿನ್ನೂ ನನ್ನ ಲೈಫ್ನ ಇನ್ನೂ ಬೆಟರ್ ಆಗಿಸ್ಕೋತೀನಿ, ಅವ್ರು ಚೇಂಜ್ ಆಗ್ತಿದ್ದಾರೆ ಅನ್ನೋ ರೀಸನ್ಗೋಸ್ಕರ. ಇನ್ನೊಂದು ಮೇಯ್ನ್ ಟಾಪಿಕ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಏನು ಅಂತಂದರೆ, ನಂತರ ಕಾಲೇಜ್ಗೆ ಹೋಗ್ತಾರೆ ಸ್ಟೂಡೆಂಟ್ ತುಂಬ ಜನ, ಮೋಸ್ಟ್ ಆಫ್ ದಿ ಅವರೇ ನನ್ನ ವೀಡಿಯೋಸ್ನ ನೋಡೋದು. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ನನ್ನ ಲೈಫಲ್ಲಿ ತುಂಬಾ ಏರುಪೇರುಗಳಾಗ್ತಾ ಇದೆ. ನಾನು ನಾರ್ಮಲ್ ಸ್ಟೂಡೆಂಟ್ಸ್ಗಿಂತ ಒಂದು ಸ್ಟೆಪ್ ಮುಂದೆ, ಐ ಮೀನ್ ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಇನ್ನೂ ಹೆಕ್ಟಿಕ್ ಆಗಿರುತ್ತೆ. ಯಾಕೆ ಅಂದರೆ, ನಾನು ಈವೆಂಟ್ಸ್ ಮ್ಯಾನೇಜ್ ಮಾಡ್ತಿದ್ದೀನಿ, ಮತ್ತು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಯೂಟ್ಯೂಬ್ ನೋಡ್ಕೋತಾ ಇದ್ದೀನಿ, ಆ್ಯಂಡ್ ರೀಲ್ಸ್ ಕೂಡ ಅಂದರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಜೊತೆಗೆ ಸ್ಟಡೀಸ್ನೂ ಕೂಡ ಮುಂದೆ ತೊಗೊಂಡೋಗ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅನ್ನೋದು ನನಗೆ ಕಷ್ಟ ಆಗೋದಿಲ್ಲ, ಬಿಕಾಸ್ ನಾನು ಅಷ್ಟು ಎಫರ್ಟ್ಸ್ ಹಾಕ್ತೀನಿ. ಬಟ್ ನನ್ನ ಎಫರ್ಟ್ಸ್ ಅದು ನನ್ನ ಚಿಕ್ಕ ಹುಡುಗಿಯಿಂದ ನನಗೆ ಎಡಿಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಅಭ್ಯಾಸ ಇರೋದ್ರಿಂದ ನಾನು ಅಷ್ಟಾಗಿ ಅದಕ್ಕೆ ಟೈಮ್ ಕೊಡೋಕ್ಕೆ ಹೋಗೋದಿಲ್ಲ. ಸೊ ನನಗೆ ಅದು ಇನ್ನೊಂದೇನು ಅಂದರೆ, ಅದೊಂಥರ ಎಕ್ಸ್ಕ್ಯೂಸ್ ಸ್ವಲ್ಪ. ಯಾಕೆ ಅಂದರೆ, ಇಲ್ಲಿ ನನ್ನ ಜೀವನನೇ ಮುಳುಗೋಗೋ ಅಂಥದ್ದು ಏನೂ ಆಗೋಲ್ಲ. ಬಟ್ ಆದರೆ ಸ್ಟಡೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅಲ್ಲಿ ನಾನು 100% ಎಫರ್ಟ್ಸ್ ಅಲ್ಲಿ ಹಾಕಲೇಬೇಕಾಗುತ್ತೆ. ಆ್ಯಂಡ್ ಗಿಟಾರು ಕೂಡ ನಾನು ಆಸೆ ಪಟ್ಟು ನನ್ನ ಪ್ಯಾಷನ್ ಅಂತ ಹೋಗಾದ್ಮೇಲೆ ಅದನ್ನು ಕೂಡ ನಾನು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಅಲ್ಲೂ ಕೂಡ ತುಂಬ ಸ್ಟ್ರಿಕ್ಟ್ ಇದ್ದಾರೆ ನನ್ನ ಟೀಚರ್ಸ್, ಗಿಟಾರ್ ಟೀಚರ್ಸ್. ಸೊ ಅದರಿಂದ ನಂಗೆ ಅದು ಕೂಡ ಇಂಪಾರ್ಟೆಂಟ್. ಸೊ ನಂಗೆ ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ತಿರೋದ್ರಿಂದ ನನ್ನ ಡೇ ತುಂಬಾ ಏರುಪೇರಾಗ್ತದೆ. ಆ್ಯಂಡ್ ಐ ಗೆಟ್ ಡಿಪ್ರೆಸ್ಡ್, ಬಿಕಾಸ್ ಕೆಲವೊಂದು ವಿಷಯಗಳಲ್ಲಿ ನಾನು ಅಂದ್ಕೊಂಡಿರೋಂಗೆ ಇರೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ್ಯಂಡ್ ಯಾರೋ ಒಬ್ಬರು ನನಗೆ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹಾಕಿ ಅಂತ ಹೇಳಿದರು. ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಇವತ್ತು ಮೇನ್ ಟಾಪಿಕ್ ಬಂದು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ. ಸೊ ನಾನು ಮಾಡ್ಕೊಳ್ಳೋ ಟೈಮ್ ಟೇಬಲ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದರೆ ನನ್ನ ಸಬ್ಜೆಕ್ಟ್ ವೈಸು ಆ ಥರ ಹೇಳೋಕ್ಕೋಗಲ್ಲ. ಈಗ ನನ್ನ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗೆ ಯಾವ ಟೈಮಲ್ಲಿ ಕೊಡ್ತಿದ್ದೀನಿ ಅಥವಾ ಸ್ಟಡೀಸಲ್ಲಿ ಹೆಂಗೆ ಕೊಡ್ತಿದ್ದೀನಿ, ನನ್ನ ಡೇನ ನಾನು ಹೇಗೆ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಅನ್ನೋ ಒಂದು ಐಡಿಯಾ ನಿಮ್ಗೆ ಕೊಡ್ತೀನಿ. ಮೇ ಬಿ ಇದು ಕೆಲವೊಂದು ಮೆಂಬರ್ಸ್ಗೆ ಹೆಲ್ಪ್ ಆಗ್ಬೋದು. ನಾನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿಲ್ಲ, ದಯವಿಟ್ಟು ಹಂಗೆ ಅಂದ್ಕೋಬೇಡಿ. ನಿಮ್ಮ ಲೈಫ್ಗೆ ನೀವು ಯಾವ ಥರ ರೂಲ್ಸ್ ಹಾಕ್ಕೋಬೇಕು ಅದನ್ನು ಹಾಕ್ಕೊಳ್ಳಿ. ಬಟ್ ಕೆಲವೊಬ್ಬರಿಗೆ ಮೇ ಬಿ ನಂತರ ಲೈಫ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನಂತರ ಮೈಂಡ್ಸೆಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಹೇಳಿದ್ದೀನಲ್ವ ಏನೇನೆಲ್ಲ ಅಂದ್ಕೊಂಡಿದ್ದೀನಿ ಅಂತ. ಆ್ಯಂಡ್ ನನ್ನ ಡಯಟ್ ವ್ಲಾಗ್ಸ್ಗಳು ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದೆ. 47th ಡೇಗೆ ನಾನು ಸ್ಟಾಪ್ ಮಾಡಿದ್ದೀನಿ. ಆದರೆ ವೀಡಿಯೋಸಲ್ಲಿ ಅಷ್ಟೇ ಸ್ಟಾಪ್ ಮಾಡಿದ್ದೀನಿ. ನನ್ನ ಡೈಲಿ ಲೈಫಲ್ಲಿ ನಾನು ಸ್ಟಾಪ್ ಮಾಡಿಲ್ಲ. ಯಾವ ಥರ ಅಂದರೆ 50% ಬ್ಯಾಲೆನ್ಸ್ ಆಗ್ತಾಯಿದೆ. ಅಂದರೆ ಈ ಕಡೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ಬಟ್ ಕೆಲವೊಂದು ಡಯಟ್ಗಳನ್ನ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನಗೆ ಕೆಲವೊಂದು ಕಾಲೇಜ್ ಟೈಮಿಂಗ್ಸ್ ಆಗಿರ್ಬೋದು, ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ತುಂಬಾ ಬರ್ತಾಯಿತ್ತು. ಸೊ ಅದನ್ನು ಕೂಡ ಈಗ ಕ್ಲೀನಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ನನ್ನ ಇಯರ್ ಎಂಡ್ ಆಗ್ತಾ ಇದೆ. ಇನ್ನು 1 ಮಂತ್ ಅಷ್ಟೇ ನಮಗೆ ಟೈಮ್ ಇರೋದು. ಇನ್ನು 1 ಮಂತ್ ಕೂಡ ಇಲ್ಲ, ಜಸ್ಟ್ 20 ಡೇಸ್ ಅಷ್ಟೇ ನಮಗೆ ಟೈಮ್ ಇರೋದು. ಸೊ ಅಷ್ಟರಲ್ಲಿ ನಾವು ಏನಾದರೂ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಕಾರ, ನಮಗೆ ಗೊತ್ತಿರೋ ಪ್ರಕಾರ, ನಾವು ಯಾವುದೇ ಒಂದು ವಿಷಯನ 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ನಮ್ಮ ಹ್ಯಾಬಿಟ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಸ್ಮಾಲ್ ಚೇಂಜಸ್ನ ಮಾಡ್ಕೋತಾ ಹೋಗೋಣ. ಅದು ಹೆಂಗೆ ಆಗುತ್ತೋ ನೋಡೋಣ. ನನ್ನ ಜೊತೆ ನೀವು ಕೂಡ ಸ್ಟಾರ್ಟ್ ಮಾಡಿ. ನನಗೆ ಈ ವಿಡಿಯೋ ಮಾಡ್ತಾ ಐಡಿಯಾ ಬಂದಿದ್ದೇನು ಅಂದರೆ, 21 ಡೇಸ್ ಚಾಲೆಂಜ್ ತೊಗೊಳ್ಳೋಣ. ಅಂದರೆ ಚಾಲೆಂಜ್ ಇನ್ ದ ಸೆನ್ಸ್ ಮಾಡಿಬಿಡ್ಬೇಕು ಆ ಥರ ಅಲ್ಲ, ನಮ್ಮ ಹ್ಯಾಬಿಟ್ಗೋಸ್ಕರ ನಾವು ಮಾಡೋಣ. ನೀವು ನನ್ನ ಜೊತೆ ಮಾಡಿ. ಏನು ಚಾಲೆಂಜ್ ಅಂತಂದರೆ, ನಾನು ಟೈಮ್ ಟೇಬಲ್ ಫಸ್ಟು ಪ್ರಿಪೇರ್ ಮಾಡ್ಕೋತೀನಿ. ನನ್ನ ಟೈಮ್ ಟೇಬಲ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಟ್ ಬಿಕಾಸ್ ನನ್ನನ್ನು ನೋಡಿ ನೀವು ಅಂತ ಅಲ್ಲ, ನಿಮಗೆ ಹೆಲ್ಪ್ ಆಗ್ಬೋದು ನಾವು ಒಂದೇ ರೀಸನ್ಗೋಸ್ಕರ ನಾನು ಜನರಲಾಗಿ ಟೈಮ್ ಟೇಬಲ್ನ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಥಿಂಗ್ಸ್ನ ಹ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಜರ್ನಲಿಸಮ್ ಆಗಿರ್ಬೋದು, ಆ್ಯಂಡ್ ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಈ ಥರದ್ದನ್ನು ಕೂಡ ನಾನು ಹ್ಯಾಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಿಮಗೆ ಎಲ್ಲರೂ ಒಂದು ಕಡೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ
ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇಯರ್ ಎಂಡ್ ಆಗಿರೋದ್ರಿಂದ ಈ ಮಂತಲ್ಲಿ ಅಟ್ಲೀಸ್ಟ್ ಏನಾದರೂ ಒಂದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈಗ ನನ್ನ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ ಒಂದು ಮೈಂಡ್ಸೆಟ್ ಫುಲ್ ಕ್ಲಿಯರ್ ಪಿಕ್ಚರ್ನ ತೊಗೊಂಡು ಆಮೇಲೆ ನಿಮ್ಮ ಮುಂದೆ ಬರ್ತೀನಿ. ಆಮೇಲೆ ಅದನ್ನು ನಿಮಗೆ ಜನರಲ್ ಟೈಮ್ ಟೇಬಲ್ ಕೊಡ್ತಾ ನೀವು ಕೂಡ ನನ್ನ ಜೊತೆ ಚೇಂಜ್ ಆಗಿದೆ ಆಯಿತಾ. ಜಸ್ಟ್ ವೇಟ್, ಐ ಆಮ್ ಬ್ಯಾಕ್ ವಿತ್ ಮೈ ಟೈಮ್ ಟೇಬಲ್. ಈಗ ನನ್ನ ಫಸ್ಟ್ ಟೈಮ್ ಟೇಬಲ್ ಅನ್ನೋದಕ್ಕೂ ಮುಂಚೆ ನನಗೆ ಏನು ಟೈಮ್ ಇದೆ ಅದನ್ನು ಹೇಳ್ತೀನಿ. 24 hours ನನಗೆ 12 hours ಟ್ರಾವ್ಲಿಂಗ್ ಆ್ಯಂಡ್ ಕಾಲೇಜಿಂದನೇ 12 hours ಡಮಾರ್. ಇನ್ನು ಮಿಗೋದು ನನಗೆ ಜಸ್ಟ್ 12 hours. ಆ 12 hours 5 ಇಂದ 6 hours ನನ್ನ ಸ್ಲೀಪಿಗೆ ಹೋದರೆ ಇನ್ನು 6 hours ಡಮಾರ್. ನನಗೆ ಮಿಗೋದು 6 hours ಮಾತ್ರ. ಈ 6 hours ನಾನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಹೇಗೆ ಎಲ್ಲಾನು ಅಂತ ಅಂದರೆ 6 hours 1 hour ಮಾರ್ನಿಂಗ್ ನಾನು ಯೋಗ ಅಥವಾ ನನ್ನ ಬಾಡಿಗೆ ಏನು ಬೇಕೋ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಇನ್ನು 1 hour ನಾನು ಗಿಟಾರ್ಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಇನ್ನು 4 hours ನಾನು ಸ್ಟಡೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಸ್ಟಡೀಸ್ ಅಂತಂದರೆ ಇನ್ನು 4 hours ನಾನು ಬರ್ಕೊಳ್ಳೋದು ಓದ್ಕೊಳ್ಳೋದು ಏನಿರುತ್ತೋ ಆ 4 hours. ಇಫ್ ಇನ್ ಕೇಸ್ ನನಗೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಅಂತ ಬಂದರೆ ಈ ಗಿಟಾರಿಗೆ ಈವ್ನಿಂಗ್ ಕೊಡ್ತೀನಲ್ವ ಆ 1 hour ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಯೋಗ ಕೊಡೋ 1 hour ಕೂಡ ಮಿಕ್ಸ್ ಮಾಡ್ಕೋತೀನಿ. ಏನು ಮಾಡೋಕ್ಕಾಗಲ್ಲ, ಒಂದು ದಿವಸ ಆ ಕಡೆ ಆಗ್ಬೋದು. ಬಟ್ ಈ 21 days ನನಗೆ ಏನು ಇಲ್ಲ ಅನ್ಕೋತೀನಿ. ಆದಷ್ಟು ಟೈಮ್ ಟೇಬಲ್ನ ನನಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನನ್ನ ಡಯಟ್ ಪ್ಲ್ಯಾನ್ ನಾನು ಏನು ಮಾಡಿಕೊಂಡೆ ಅಂತ ಅಂದರೆ ನಾನು ಆ್ಯಸ್ ಯೂಶುವಲ್ ನನ್ನ ಡಯಟ್ ಪ್ಲ್ಯಾನ್ ಬಂದು 16 hours ಫಾಸ್ಟಿಂಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ. ಸೊ ನಾನು ಈವ್ನಿಂಗ್ 7:30 ತಿಂದರೆ ಇನ್ನು ನೆಕ್ಸ್ಟ್ ಮಾರ್ನಿಂಗ್ 11:30ವರೆಗೂ ವಾಟರ್ ಬಿಟ್ಟು ಬೇರೆ ಏನನ್ನು ನಾನು ಇಂಟೇಕ್ ಮಾಡೋದಿಲ್ಲ. ಇದು ನನ್ನ ಚಾಲೆಂಜ್. ಆ್ಯಸ್ ಯೂಶುವಲ್ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಅದನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಇನ್ಮೇಲೆ ಟ್ರೈ ಮಾಡ್ತೀನಿ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಬಟ್ ಇದನ್ನು ನಾನು ಖಂಡಿತವಾಗ್ಲೂ ನಾನು ಈಗಲೂ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಚಾಲೆಂಜ್, ಫಸ್ಟ್ ಚಾಲೆಂಜ್ ನನ್ನ ಡಯಟ್ ವಿಷಯದಲ್ಲಿ ಬಂದರೆ, ನನ್ನ ಬಾಡಿ ವಿಷಯದಲ್ಲಿ ಬಂದರೆ ಫಸ್ಟ್ ಚಾಲೆಂಜ್ 16 hours ಫಾಸ್ಟಿಂಗ್. ಆ್ಯಂಡ್ ಸೆಕೆಂಡ್ ಚಾಲೆಂಜ್ ಬಂದು ಜಂಕ್ ಫುಡ್ಸ್ ಏನನ್ನೂ ತಿನ್ನೋ ಹಾಗಿಲ್ಲ. ಈ ಒಂದು ಬಿಸ್ಕೆಟ್ಸ್, ಬ್ರೆಡ್ಸ್, ಚಾಕ್ಲೇಟ್ಸ್ ಆ್ಯಂಡ್ ಗೋಬಿ ಮಸಾಲ ಆಲ್ ಅಬೌಟ್ ದ ಜಂಕ್ ಫುಡ್ಸ್ ಅದನ್ನು ಆ್ಯಂಡ್ ಕಂಪ್ಲೀಟಾಗಿ ಶುಗರ್ನ ಅವಾಯ್ಡ್ ಮಾಡಬೇಕು. ಇಷ್ಟು ನನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನೋಡೋಣ ಹೇಗೆ ರೀಚ್ ಆಗುತ್ತೆ. ನನ್ನ 21 days ಆಫ್ಟರ್ ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ. ಮೇ ಬಿ ಇದು 31 ಇದೆ, ಡಿಸೆಂಬರ್ 31 ಇದೆ. ಇವತ್ತು ಡೇಟ್ ಬಂದು 10 ಅನಿಸುತ್ತೆ, 9 or 10 ಇರಬೇಕು ಇವತ್ತು. ಒಂದು ನಿಮಿಷ, ಇವತ್ತು ಡೇಟ್ ಬಂದು 9 ಆ್ಯಂಡ್ ಕರೆಕ್ಟಾಗಿ ಡಿಸೆಂಬರ್ 10ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಡಿಸೆಂಬರ್ 30ಗೆ ಕರೆಕ್ಟಾಗಿ ನನ್ನ 21 days ಕಂಪ್ಲೀಟ್ ಆಗುತ್ತೆ. 1 January 1st ನ್ಯೂ ಇಯರ್. ನನ್ನ ಚೇಂಜಸ್ ಏನೇನೆಲ್ಲ ಆಗಿದೆ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಾನು ಕಂಪ್ಲೀಟಾಗಿ ಫಾಲೋ ಮಾಡೋದನ್ನ ಅದನ್ನು ಕೂಡ ಶೇರ್ ಮಾಡ್ತೀನಿ. ನನ್ನೇನಾದ್ರು ಮಿಸ್ಟೇಕ್ಸ್ ಮಾಡೋದನ್ನ, ಯಾವ ಮಿಸ್ಟೇಕ್ಸ್ ಯಾವತ್ತಿನ ದಿವಸ ನಾನು ಬ್ರೇಕ್ ಮಾಡಿದೆ, ಯಾಕೆ ಬ್ರೇಕ್ ಮಾಡಿದೆ ಅದನ್ನು ಕೂಡ ಹೇಳ್ತೀನಿ. ನಾನು ಅಂದ್ಕೊಂಡಿರೋ ಪ್ರಕಾರ ಎಲ್ಲೂ ಬ್ರೇಕ್ ಮಾಡ್ಬಾರ್ದು. ಅದು ಎಂಥ ಚಾಲೆಂಜ್ ಬಂದರೂ ಬ್ರೇಕ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಫ್ ಇನ್ ಕೇಸ್ ಹೆಲ್ತ್ ಇಶ್ಯೂಸ್ ಹೇಳೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿಗಳು, ವೆದರ್ ಹೇಳೋಕ್ಕಾಗಲ್ಲ. ಸೊ ಇದ್ರಲ್ಲೇನಾದರೂ ಏರುಪೇರು ಆದರೆ ಖಂಡಿತವಾಗ್ಲೂ ನಿಮಗೆ ನಾನು ಹೇಳ್ತೀನಿ. ನನ್ನಿಂದೊಂದು 100% ಶೋರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಲೈಫಲ್ಲಿ ಆದಷ್ಟು ಏನಾಗುತ್ತೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಇಯರ್ ಲಾಸ್ಟ್ ಮಂತ್ ಆಗಿರೋದ್ರಿಂದ ದಯವಿಟ್ಟು ನೀವೇನಾದರೂ ನನ್ನ ಜೊತೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೊಸ ವರ್ಷ ತುಂಬ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋಣ. ಹೊಸ ವರ್ಷದಿಂದನೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೇಯಿಂದ ಶುರು ಮಾಡೋದಕ್ಕಿಂತ ಹೆಚ್ಚಾಗಿ ಅದ್ರ 1 ತಿಂಗಳು ಬ್ಯಾಕಿಂದ ಶುರು ಮಾಡಿಕೊಂಡ್ರೆ ನಿಮ್ಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಹೊಸ ವರ್ಷಕ್ಕೆ. ಸೊ ನನ್ನ ಲೈಫಲ್ಲಿ ದೊಡ್ಡ ಟಾರ್ಗೆಟ್ ಬಂದರೆ ನನ್ನ ಬಾಡಿ, ಇನ್ನೊಂದು ಸ್ಟಡೀಸ್, ಇನ್ನೊಂದು ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಹೆಲ್ತ್. ಇಷ್ಟು ನನ್ನ ಫಸ್ಟ್ ಟಾರ್ಗೆಟ್ಸ್ ಬಂದು. ಸೊ ಇದು ನನ್ನ ಗೋಲ್ ರೀಚ್ ಆಗಬೇಕು. ನಾನು ಹೇಳಿರೋಂಥ ಜನರಲ್ ಟೈಮ್ ಟೇಬಲ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ, ಹೌದು ನಂಗೆ ಹೆಲ್ಪ್ ಆಯಿತು ಅಂತ. ಅಥವಾ ನಿಮಗೆ ಯಾರಿಗಾದರೂ ಇಲ್ಲ ನಂಗೆ ಈ ಥರ ಚೇಂಜಸ್ ಮಾಡ್ಕೋಬೇಕು, ಏನಾರು ಹೆಲ್ಪ್ ಮಾಡಿ ನನಗೂ ಕೂಡ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮಗೇನಾದ್ರು ಚೇಂಜಸ್ ಬೇಕಿದ್ದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋ ಸ್ಕಿನ್ ಕೇರ್ ವೀಡಿಯೋ ಬೇಕು ಅಂತ ಹೇಳಿದರು. ಅವ್ರದ್ದು ನನ್ನ ಕಮೆಂಟ್ಸಲ್ಲಿ ಲಾಸ್ಟ್ ವೀಡಿಯೋಗೂ ಕಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ನಿಮಗೋಸ್ಕರ ಸ್ಕಿನ್ ಕೇರ್ ವೀಡಿಯೋ ಮಾಡ್ತೀನಿ. ಒಬ್ರಿಗೆ ಕೇಳಿದ್ರು ಅವ್ರಿಗೋಸ್ಕರ ನಾನು ಕೂಡ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡ್ತೀನಿ. ಈ ವಿಡಿಯೋ ನೀವು ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ನನ್ನ 21 days ಚಾಲೆಂಜ್ ಹೀಗೆ ಕಂಪ್ಲೀಟ್ ಆಗಿ ಮುಂದುವರಿಯುತ್ತೆ.
ನೀವು ಕೂಡ ನನ್ನ ಜೊತೆ ತಗೊಳ್ಳಿ. ನಾನು ಖಂಡಿತವಾಗ್ಲೂ ಡಿಸೆಂಬರ್ 31ಗೆ ನಾನು ನನ್ನ ವೀಡಿಯೋ ಬಿಡ್ತೀನಿ, ಅಥವಾ ಜಾನ್ವರಿ 1ಗೆ ನಾನು ವೀಡಿಯೋ ಬಿಡ್ತೀನಿ. ನೀವು ಅಲ್ಲೋಗಿ ನನ್ನ ಚೇಂಜಸ್ನ ನೋಡ್ಬೋದು. ಅಲ್ಲಿವರೆಗೂ ಟೇಕ್ ಕೇರ್, ಎಲ್ಲರೂ ಚೆನ್ನಾಗಿರಿ. ಲವ್ ಯು ಆಲ್. ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡ್ಕೊಳ್ಳಿ, ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ಫಸ್ಟ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಿಬಿಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆದಷ್ಟು ಈ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ನಾನು ಕೊಡ್ತೀನಿ, ಯಾಕಂದರೆ ನನ್ನ ಲೈಫು ಚೇಂಜ್ ಆಗುತ್ತೆ, ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅನ್ನೋ ಒಂದು ಹೋಪ್ಸಿಂದ. ಥ್ಯಾಂಕ್ ಯು ಸೋ ಮಚ್. ಆದರೆ ಈ 21 ಡೇಸಲ್ಲಿ ಯಾವಾಗಾದ್ರೂ ಒಂದು ದಿವಸ ನಾನು ಮಧ್ಯದಲ್ಲಿ ಯಾವ್ದಾದ್ರು ಒಂದು ದಿವಸ ನನ್ನ ರೋಟೀನ್ ಹೇಗೆ ಹೋಗ್ತಾ ಇದೆ ಅನ್ನೋದನ್ನ ವೀಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. 21 ಡೇಸ್ನ ಯಾವುದಾದ್ರೂ ಒಂದು ರೋಟೀನ್ನ, ಯಾಕಂದರೆ ಡೈಲಿ ಒಂದೇ ರೋಟೀನ್ ಇರೋದ್ರಿಂದ ನಿಮಗೆ ಡೈಲಿ ಹಾಕೋದು ಚೆನ್ನಾಗಿರಲ್ಲ. ಯಾವುದಾದ್ರೂ ಒನ್ ಡೇ ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ತಾ ಇದ್ದೀನಿ, ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ಯಾವುದಾದ್ರೂ ಒನ್ ಡೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಮೇ ಬಿ ಆಫ್ಟರ್ ದ ಸ್ಕಿನ್ ಕೇರ್ ವೀಡಿಯೋ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವ್ದಾದ್ರು ವೀಡಿಯೋ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ. ನನಗೊಂದು ಆಸೆ ಇದೆ, ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತ. ಸೊ ನಿಮ್ಮ ಲೈಕ್ಸಿಂದ, ನಿಮ್ಮ ಶೇರ್ಸಿಂದ ಬೇರೆ ಜನಕ್ಕೂ ರೀಚ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.